ಓಂ ಶ್ರೀ ಗುರುಸಿದ್ಧಲಿಂಗಾಯ ನಮಃ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಃ. ಓಂ ಅಕುರತ ಮಹಾಗಣಾಧಿಪತಯೇ ನಮಃ. ಓಂ ಅಕುರಥಂ ಮಹಾಗಣಾಧಿಪತಯೇ ನಮೋ ನಮಃ. ಆತ್ಮೀಯ ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೆಲ್ಲ ಅಕುರಥಂ ಮಹಾಗಣಪತಿಯ ಸಂಕಷ್ಟಹರ ಚತುರ್ಥಿಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ, ಇದೇ ಮಾರ್ಗಶಿರ ಮಾಸದ ಸಂಕಷ್ಟಹರ ಚತುರ್ಥಿ 30ನೇ ತಾರೀಕು ಶನಿವಾರದಂದು 2023 ಬೆಳಗ್ಗೆ 9:43 ಪ್ರಾರಂಭ ಆಗಿ 31ನೇ ತಾರೀಕು ಡಿಸೆಂಬರ್ 11:55 ಮುಕ್ತಾಯಗೊಳ್ಳಲಿದೆ. ಚಂದ್ರೋದಯ 9:16 ಚಂದ್ರ ದರ್ಶನದ ಸಮಯ ಆರಂಭ ಆಗಲಿದೆ. ಆತ್ಮೀಯ ವೀಕ್ಷಕರೇ, ಈ ಮಾರ್ಗಶಿರ ಮಾಸದಲ್ಲಿ ನಾವು ಗಣೇಶನನ್ನು ಅಕುರತ ಮಹಾಗಣಾಧಿಪತಿ ಎಂಬ ಹೆಸರಿನಿಂದ ನಾವು ಪೂಜಿಸ್ತಾ ಬರ್ತೀವಿ. ಗಣೇಶನನ್ನು ಪ್ರತಿಯೊಂದು ಮಾಸದಲ್ಲೂ ಒಂದೊಂದು ಹೆಸರುಗಳಿಂದ ನಾವು ಆರಾಧನೆಯನ್ನು ಮಾಡ್ತಾ ಬರ್ತೀವಿ. ಗಣೇಶನನ್ನು ಇಡೀ ಜಗತ್ತಿನಲ್ಲಿ ಪ್ರತಿಯೊಂದು ಕಾರ್ಯದಲ್ಲೂ ಆರಂಭವನ್ನು ಮಾಡುವುದಕ್ಕಿಂತ ಮುಂಚೆ ವಿಘ್ನ ನಿವಾರಕ, ಸಕಲ ಕಾರ್ಯದಲ್ಲೂ ಯಶಸ್ಸು ಕೀರ್ತಿಯನ್ನು ಅನುಗ್ರಹಿಸು ದೇವ ಅಂತಂದು ಸಕಲ ಧರ್ಮದವರೂ ಸಹ ಗಣೇಶನನ್ನು ಆರಾಧನೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇಂತಹ ಗಣೇಶನನ್ನು ಈ ಮಾರ್ಗಶಿರ ಮಾಸದಲ್ಲಿ ಅಕುರಥ, ಯಾವುದು ಅಕುರಥ ಎಂಬ ಹೆಸರಿನಿಂದ ಗಣೇಶನನ್ನು ನಾವು ಆರಾಧನೆಯನ್ನು ಮಾಡ್ತಾ ಬರ್ತೀವಿ. ವೀಕ್ಷಕರೇ, ಇದೇ ಶನಿವಾರದಂದು ಸಂಕಷ್ಟಹರ ಚತುರ್ಥಿ ಇರುವುದರಿಂದ ಗಣೇಶನಿಗೆ ಸಂಜೆ 5:28 7:58 ಸಂಕಷ್ಟಹರ ಸಮಯ ಶುಭ ಸಮಯವಿರೋದ್ರಿಂದ ಗಣೇಶನ ಪೂಜೆಗೆ ಪ್ರಶಸ್ತವಾಗಿದೆ. ವೀಕ್ಷಕರೇ, ಆ ಸಮಯದಲ್ಲಿ ಗಣೇಶನಿಗೆ ವಿಶೇಷವಾದ ಮೋದಕದ ನೈವೇದ್ಯ, ಕಡುಬಿನ ನೈವೇದ್ಯ, ಆಂಬೊಡೆ, ಪಂಚಕಜ್ಜಾಯಗಳು ಮತ್ತು ನಾನಾ ಸಿಹಿ ತಿಂಡಿಗಳನ್ನು ಗಣೇಶನಿಗೆ ಅರ್ಪಣೆಯನ್ನು ಮಾಡಿ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುವಂತಂದು ಯಾರು ಗಣೇಶನಲ್ಲಿ ಶ್ರದ್ಧಾ ಭಕ್ತಿಯಿಂದ ಮೊರೆ ಇಡ್ತಾರೋ ಅವರ ಎಲ್ಲ ಇಷ್ಟಾರ್ಥಗಳನ್ನು ಸಹ ಈ ಅಕುರತ ಮಹಾಗಣಪತಿಯು ನೆರವೇರಿಸ್ತಾ ಬರ್ತಾನೆ. ಶನಿವಾರ ವಿಶೇಷವಾಗಿ ಸಂಕಷ್ಟಿ ಬಂದಿರುವುದರಿಂದ ಈ ಸಂಕಷ್ಟಹರ ಚತುರ್ಥಿ ದಿನ ಗಣೇಶನಿಗೆ ದುರ್ಗಾಪೀಠದಲ್ಲಿ ಸ್ಥಾಪನೆಯನ್ನು ನಾವು ಮಾಡಬೇಕು. ಈ ದುರ್ಗಾಪೀಠದ ಸ್ಥಾಪನೆಯನ್ನು ಮಾಡುವುದರಿಂದ ಮನುಷ್ಯನಿಗೆ ಯಾವ ರೀತಿಯಿಂದ ಪ್ರಯೋಜನ ಉಂಟಾಗುತ್ತೆ ಅಂತಂದರೆ, ಜಾತಕದಲ್ಲಿ ಸದ್ಯದಲ್ಲಿ ಯಾರಿಗೆ ಜನ್ಮ ಶನಿ ಇದ್ದಾರೆ, ನಂತರ ಸಾಡೆ ಸಾತಿನ ಪ್ರಭಾವ ನಡೀತಾ ಇದೆ, ಅಷ್ಟಮ ಶನಿಗಳು ನಡೀತಾ ಇರುವುದು ಸಮಯ, ಮತ್ತು ರಾಹು ದಶೆಗಳು ಯಾರಿಗೆ ನಡೀತಾ ಇದೆ, ಮತ್ತು ಯಾರ ಜಾತಕದಲ್ಲಿ ಮಂಗಳ ಮತ್ತು ಕೇತುವಿನ ಸಂಯೋಗ ಉಂಟಾಗಿದೆ, ಮತ್ತು ರಾಹು ಮತ್ತು ಬುಧನ ಸಂಯೋಗ ಯಾರಿಗೆ ಉಂಟಾಗಿದೆ ಅಂಥವರೆಲ್ಲ ಈಗ ನಾನು ತೋರಿಸ್ತಾ ಇರುವ ಮಂಡಲವನ್ನು ರಚನೆಯನ್ನು ಮಾಡಬೇಕು. ಆ ರಚನೆಯನ್ನು ಮಾಡಿ ಅದರ ಮೇಲೆ ಗಣೇಶನನ್ನು ಪ್ರತಿಷ್ಠಾಪನೆಯನ್ನು ಸಂಜೆ ಪ್ರದೋಷ ಕಾಲದಲ್ಲಿ ಸ್ಥಾಪನೆಯನ್ನು ಮಾಡುವುದರಿಂದ ಗಣೇಶನ ಅನುಗ್ರಹ ವಿಶೇಷವಾಗಿ ನಿಮಗೆ ಪ್ರಾಪ್ತಿಯಾಗುತ್ತೆ. ವೀಕ್ಷಕರೇ, ಬನ್ನಿ ಆ ದುರ್ಗಾ ಪೀಠವನ್ನು ಇದೇ ರೀತಿಯಿಂದ ರಚನೆಯನ್ನು ಮಾಡಿ, ಸುತ್ತಲೂ ಕೆಂಪು ದಳಗಳಿಂದ ಅಲಂಕಾರವನ್ನು ಮಾಡಿ, ಒಳಗಡೆ ಹಳದಿ ಮತ್ತು ಒಳಗಡೆ ಹಸಿರು ಬಣ್ಣದಿಂದ ಅಲಂಕಾರವನ್ನು ಮಾಡಿ, ದರ್ಭೆಯಿಂದ ದರ್ಭಾಸನದಲ್ಲಿ ಗಣೇಶನನ್ನು ಸ್ಥಾಪನೆಯನ್ನು ಮಾಡಿ, ಗಣೇಶನನ್ನು ಸ್ಥಾಪನೆಯನ್ನು ಮಾಡಲಿಕ್ಕೆ ಆಗಲಿದ್ದವರು ಒಂದು ಕಳಶದಲ್ಲಿ ಗಣೇಶನನ್ನು ಆವಾಹನೆಯನ್ನು ಮಾಡಿ ಕಳಶ ಸ್ಥಾಪನೆಯನ್ನು ಮಾಡಿ ಗಣೇಶನಿಗೆ
ಅಕುರತ ಮಹಾಗಣಾಧಿಪತಿ ಇರುವುದರಿಂದ ಕೆಂಪು ವಸ್ತ್ರವನ್ನು ಗಣೇಶನಿಗೆ ಸಮರ್ಪಣೆಯನ್ನು ಮಾಡ್ತಾ ಬನ್ನಿ. ಈ ಅಕುರತ ಮಹಾಗಣಾಧಿಪತಿಯನ್ನು ಆರಾಧನೆಯನ್ನು ಮಾಡುವುದರಿಂದ ಮೊದಲನೇ ಪ್ರಯೋಜನ ಏನಪ್ಪ ಅಂತಂದರೆ, ನೀವೆಲ್ಲರೂ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದರೆ, ಬೇರೆಯವರಿಂದ ವೃಥಾ ಸುಮ್ಮನೆ ನಿಮ್ಮ ಮೇಲೆ ಆಳಿಸಿ ಕೆಲವೊಂದು ನುಡಿಗಳನ್ನು ಅವರು ಹಾಕಿರ್ತಾರೆ. ಅದನ್ನು ನಾವುಗಳು ಶಾಪ ಅಂತಂದು ಹೇಳ್ತೀವಿ. ಇದನ್ನು ನೀವು ಎಲ್ಲ ಕಡೆನೂ ಸಹಿತನೂ ಕೇಳ್ತಾ ಇರ್ತೀರ. ಅವರು ಕೆಲವೊಬ್ಬರು ನಮ್ಮ ಮೇಲೆ ಶಾಪ ಹಾಕಿದರು. ಹೀಗೆ ಇನ್ನು ಜಾತಕದಲ್ಲೂ ಸಹಿತನೂ ಕೆಲವೊಂದು ಶಾಸ್ತ್ರಗಳಲ್ಲಿ ಈ ಶಾಪಗಳ ಬಗ್ಗೆ ಉಲ್ಲೇಖ ಇದೆ. ಆ ಶಾಪಗಳ ಬಗ್ಗೆ ನಾನು ಒಂದು ದಿನ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಆದರೆ ಈ ಅಕುರತ ಮಹಾಗಣಪತಿಗೆ ಮತ್ತು ಈ ಶಾಪಕ್ಕೆ ಏನಪ್ಪ ನಂಟು ಅಂತಂದರೆ, ವಿಶೇಷವಾಗಿ ಉಂಟಾಗುವ ಯಾವುದೇ ಒಂದು ಶಾಪಗಳಿರಲಿ, ಮಾತೃಶಾಪ, ಪಿತೃಶಾಪ, ಭ್ರಾತೃಶಾಪ, ಗುರುಶಾಪ, ಬ್ರಾಹ್ಮಣ ಶಾಪ, ಮಾತುಲ ಶಾಪ, ಸರ್ಪಶಾಪ, ಹೀಗೆ ನಾನಾ ವಿಧವಾದ ಶಾಪಗಳಿವೆ. ನಂತರ ಅಭಿಚಾರ ಪ್ರಯೋಗ, ವಾಮಾಚಾರ ಪ್ರಯೋಗಗಳು, ಎಂತಹ ದುಷ್ಟ ಪ್ರಯೋಗಗಳು ನಿಮ್ಮ ಮೇಲೆ ಉಂಟಾಗಿದ್ದರೆ ಅವರು ಅವಶ್ಯವಾಗಿ ಈ ಅಕುರತ ಮಹಾಗಣಪತಿಯ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸುವುದರಿಂದ ಸಕಲ ಈ ಶಾಪ ತಾಪಗಳಿಂದ ಬಿಡುಗಡೆಯನ್ನು ಹೊಂದುತ್ತಾರೆ. ಅದರಿಂದಲೇ ಅದರ ಹೆಸರು ಅಕುರತ ಮಹಾಗಣಪತಿ. ಆ ಅಕುರತ ಮಹಾಗಣಪತಿಯನ್ನು ಯಾರು ಶ್ರದ್ಧಾ ಭಕ್ತಿಯಿಂದ ಆರಾಧನೆಯನ್ನು ಮಾಡ್ತಾರಲ್ಲ, ಅವರು ಈ ಎಲ್ಲ ಸಮಸ್ಯೆಯಿಂದ ಪರಿಹಾರವನ್ನು ಹೊಂದುತ್ತಾರೆ. ಮತ್ತು ಅನೇಕ ವಿಧವಾದ ಜಾತಕನಿಗೆ ತೊಂದರೆಗಳು ಉಂಟಾಗ್ತಾ ಇರ್ತವೆ. ಯಾವುದೇ ಒಂದು ಕಾರ್ಯವನ್ನು ಕೈಗೊಂಡ್ರೆ ಯಶಸ್ಸು ನಿಮಗೆ ಸಿಗ್ತಾ ಇರಲ್ಲ. ಎಷ್ಟೇ ಇಂಟರ್ವ್ಯೂಗಳನ್ನ ನೀವು ಅಟೆಂಡ್ ಮಾಡ್ತಾ ಇರ್ತೀರ, ಉದ್ಯೋಗದ ಸಮಸ್ಯೆ ಎದುರಾಗ್ತಾ ಹೋಗುತ್ತೆ. ಆದ್ದರಿಂದ ಅಂಥವರೆಲ್ಲ ಈ ಅಕುರತ ಮಹಾಗಣಪತಿಯ ಸಂಕಷ್ಟಿಯರ ಪೂಜೆಯನ್ನು ಅವಶ್ಯವಾಗಿ ಮಾಡಿ. ನಿಮ್ಮ ಬದುಕಿನಲ್ಲಿ ಎಂತಹ ಚಮತ್ಕಾರವನ್ನು ಆ ಗಣೇಶ ಉಂಟು ಮಾಡ್ತಾನೆ ಅಂತಂದು ನೀವುಗಳೇ ತಿಳಿಸ್ತಾ ಬರ್ತೀರ. ಆದ್ದರಿಂದ ಶ್ರದ್ಧಾ ಭಕ್ತಿಯಿಂದ ಈ ಅಕುರತ ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದು ಸೂಕ್ತ. ಇನ್ನು ಶನಿವಾರ ಅಕುರತ ಸಂಕಷ್ಟಹರ ಚತುರ್ಥಿ ಇರುವುದರಿಂದ ಆ ದಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಯಾರು ಪೂಜೆಯನ್ನು ವ್ರತವನ್ನು ಮಾಡಬೇಕು ಅಂತಂದಿರ್ತಿರೋ ಅಂಥವರು ಅಭ್ಯಂಜನ ಸ್ನಾನವನ್ನು ಮಾಡಿ ಗುರು ತಾಯಿ ತಂದೆಗಳಿಂದ ಅನುಗ್ರಹವನ್ನು ತೆಗೆದುಕೊಳ್ಳಿ. ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಇಡೀ ದಿನ ಉಪವಾಸವನ್ನು ಮಾಡಿ. ಸಾಧ್ಯವಾದಷ್ಟು ಮಾನಸಿಕ ಉಪವಾಸ, ನಾನು ಇಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೀನಿ. ಮಾನಸಿಕ ಉಪವಾಸ ಭಗವಂತನಿಗೆ ಸರ್ವಶ್ರೇಷ್ಠವಾದದ್ದು. ಆದ್ದರಿಂದ ಸಕಲರು ಉಪವಾಸವನ್ನು ಮಾಡಿ, ಈ ಉಪವಾಸದಲ್ಲಿ ಯಾರು ಬಾಲಕರು ಇರ್ತೀರ, ವೃದ್ಧರಿರ್ತೀರ ಮತ್ತು ಅಶಕ್ತರಿರ್ತೀರೋ ಅಂಥವರಿಗೆ ಈ ನಿಯಮ ಅನ್ವಯಿಸುವುದಿಲ್ಲ. ಮತ್ತು ಆ ದಿನ ಶನಿವಾರ ಇರೋದ್ರಿಂದ ಮನೆಯಲ್ಲಿ ಯಾರ ಮನೆಯಲ್ಲಿ ಪದೇ ಪದೇ ಅನಾರೋಗ್ಯದ ಬಾಧೆಗಳು ಉಂಟಾಗ್ತಾ ಇರ್ತವೆ ಮತ್ತು ದುಷ್ಟಶಕ್ತಿಯ ಪ್ರಭಾವಗಳು ಉಂಟಾಗ್ತಾ ಇರ್ತವೆ. ಅಂಥವರು ಮನೆಯನ್ನು ಸೈಂಧವ ಲವಣ ಅಂತಂದು ಸಿಗುತ್ತೆ. ಆ ಸೈಂಧವ ಲವಣ ಮತ್ತು ಅರಿಶಿಣ ಮತ್ತು ಪಚ್ಚಕರ್ಪೂರವನ್ನು ಮಿಶ್ರಣವನ್ನು ಮಾಡಿ ಮನೆಯನ್ನು ಶುದ್ಧಿಯನ್ನು ಮತ್ತು ಆ ಮನೆಯಲ್ಲಿ ಸಂಜೆಯ ಹೊತ್ತಿನಲ್ಲಿ ಬಿಳಿ ಸಾಸುವೆ ಮತ್ತು ಬಿಲ್ವದ ಪತ್ರಗಳನ್ನು ಹಾಕಿ ಧೂಪವನ್ನು ಮಾಡುವುದರಿಂದ ಮನೆಯಲ್ಲಿ ಮಹಾಲಕ್ಷ್ಮಿಯ ಆಗಮನ ಉಂಟಾಗುತ್ತೆ. ಮನೆಯಲ್ಲಿ ಎಂತಹ ದುಷ್ಟಶಕ್ತಿಗಳಿದ್ರೂ ಸಹ ನಿವಾರಣೆಯನ್ನು ಹೊಂದುತ್ತೆ. ಮಾರ್ಗಶಿರ ಮಾಸದ ಶನಿವಾರ ಧನುರ್ಮಾಸದಲ್ಲಿ ಈ ಅಕುರತ ಮಹಾಗಣಪತಿಯ ಸಂಕಷ್ಟಹರ ಚತುರ್ಥಿ ನಡೀತಾ ಇರೋದ್ರಿಂದ ಯಾರು ವಿದ್ಯಾರ್ಥಿಗಳಿರ್ತೀರ, ಎಷ್ಟೇ ವಿದ್ಯಾರ್ಜನೆಯನ್ನು ಮಾಡ್ತಾ ಇರ್ತೀರ, ನೆನಪಿನಲ್ಲಿ ಸ್ಮರಣಶಕ್ತಿ ಕಮ್ಮಿ ಆಗ್ತಾ ಇರುತ್ತೆ. ಪರೀಕ್ಷೆನಲ್ಲಿ ಕೂತ್ಕೊಂಡಾಗ ಅವೆಲ್ಲವೂ
ನೆನಪಾರ ಹೋಗ್ಬಿಡ್ತಾ ಇದೆ ಅಂತಂದು ಎಷ್ಟೋ ಜನ ಮಕ್ಕಳು ವಿದ್ಯಾರ್ಥಿಗಳು ನೊಂದುಕೊಳ್ತಾ ಇರ್ತೀರ. ಅಂಥವರೆಲ್ಲ ಏನಪ್ಪ ಮಾಡಬೇಕು ಅಂತಂದರೆ ಈ ಶನಿವಾರದಿಂದ ಅದರೊಳಗೂ ಈ ಧನುರ್ಮಾಸ ಇದೆ, ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು, ಆದರೆ ಇದನ್ನು ಈ ಅಕುರತ ಮಹಾಗಣಪತಿಯ ಸಂಕಷ್ಟಿಯಿಂದ ಪ್ರಾರಂಭ ಮಾಡಬೇಕು. ಈ ಮುದ್ರೆಯನ್ನು ಪ್ರತಿದಿನ ಒಂದು 5ರಿಂದ 10 ನಿಮಿಷ ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನಿಮ್ಮಲ್ಲೇ ಬದಲಾವಣೆಗಳನ್ನು ನೋಡಿ. ಈ ಮುದ್ರೆಯನ್ನು ಸಮಸ್ತ ಶಿಷ್ಯಂದರೆ ಈ ಮುದ್ರೆಯನ್ನು ಉತ್ತರಾಭಿಮುಖವಾಗಿ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡು ಓಂ ಐಂ ಸರಸ್ವತೈ ನಮಃ, ಓಂ ಐಂ ಸರಸ್ವತೇ ನಮಃ, ಓಂ ಐಂ ಸರಸ್ವತೇ ನಮಃ ಈ ಮಹಾಮಂತ್ರವನ್ನು ಸಾಧ್ಯವಾದಷ್ಟು ಮನಸ್ಸಿಗೆ ಎಷ್ಟು ಆನಂದವಾಗುತ್ತೋ ಅಲ್ಲಿಯವರೆಗೂ ಜಪವನ್ನು ಮಾಡಿ, ನಂತರ ಈ ಮುದ್ರೆಯಿಂದ ನಿಮ್ಮ ಸ್ಮರಣ ಶಕ್ತಿ ಮತ್ತು ಆರೋಗ್ಯದ ಭಾಗ್ಯವೂ ಸಹ ಉಂಟಾಗ್ತಾ ಬರುತ್ತೆ. ಯಾರಿಗೆ ಚರ್ಮದ ತೊಂದರೆಗಳಿರ್ತವೂ ಸಹ ಅದೂ ಸಹಿತ ಈ ಮುದ್ರೆಯಿಂದ ನಿವಾರಣೆ ಹೊಂದುತ್ತೆ ವೀಕ್ಷಕರೇ. ಇನ್ನು ಸಂಜೆ ಗಣೇಶನಿಗೆ ಷೋಡಶೋಪಚಾರಗಳಿಂದ ಗಣೇಶನನ್ನು ಪೂಜಿಸಿ ಓಂ ಅಕುರತ ಮಹಾಗಣಾಧಿಪತಯೇ ನಮಃ, ಓಂ ಅಕುರತ ಮಹಾಗಣಾಧಿಪತಯೇ ನಮಃ ಈ ಮಹಾಮಂತ್ರವನ್ನು ಸಾಧ್ಯವಾದಷ್ಟು ಸಹಸ್ರ ಬಾರಿಯಾದರೂ ಪಾರಾಯಣವನ್ನು ಮಾಡಿ ಗಣೇಶನಿಗೆ 21 ತುಪ್ಪದ ದೀಪದ ಆರತಿಯನ್ನು ಬೆಳಗಿಸಿ ನಂತರ ಪುರಾಣ ಶ್ರವಣವನ್ನು ಮಾಡಿ ಮತ್ತು ತಾಯಿ ತಂದೆಯಿಂದ ಗುರು ಹಿರಿಯರಿಂದ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಇನ್ನು 21 ಚಿಕ್ಕ ಮಕ್ಕಳಿಗೆ ಸಿಹಿಯನ್ನು ಹಂಚುವುದರಿಂದ ಪೂರ್ಣ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಂತರ ಬನ್ನಿ ಅಕುರತ ಮಹಾಗಣಪತಿಯ ಪುರಾಣ ಶ್ರವಣವನ್ನು ಸಂಕ್ಷಿಪ್ತವಾಗಿ ಮಾಡಿಕೊಂಡು ಬರೋಣ. ಒಮ್ಮೆ ಸಕಲ ಶೌನಕಾದಿ ಮುನಿಗಳೆಲ್ಲ ಸೂತ ಪ್ರಾಣಿಕರನಲ್ಲಿ ಹೋಗಿ ಕೇಳಿಕೊಂಡರೆ, ಇಡೀ ನಾವು ಯಾವುದೇ ಒಂದು ಕಾರ್ಯವನ್ನು ಕೈಗೊಂಡಾಗ ಆ ಕಾರ್ಯ ನಿರ್ವಿಘ್ನವಾಗಿ ಯಶಸ್ವಿಯಾಗಬೇಕು. ನಂತರ ನಮ್ಮ ತಪೋ ಆಧ್ಯಾತ್ಮಿಕ ಶಕ್ತಿ ಇರಲಿ, ಇನ್ನು ಕಲಿಯುಗದಲ್ಲಿ ಉಂಟಾಗುವ ಈ ಕಲಿಕಲ್ಮಶನ ಇರಲಿ ಮತ್ತು ಯಾವುದೇ ಒಂದು ವ್ರತ ಪೂಜೆಗಳು ಇರಲಿ, ಎಲ್ಲದನ್ನು ಸಾಂಗವಾಗಿ ನೆರವೇರಬೇಕೆಂದರೆ ಯಾವ ವ್ರತವನ್ನು ಯಾವ ತಪಸ್ಸನ್ನು ಮಾಡಬೇಕು ಅಂತಂದು ಸೂತ ಮುನಿಗಳಲ್ಲಿ ಕೇಳ್ತಾರೆ. ಆಗ ಸೂತ ಮುನಿಗಳು ಲೋಕ ಕಲ್ಯಾಣಕ್ಕೋಸ್ಕರ ಯಾವುದನ್ನು ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ತಿಳಿಸಿದ್ದೀನೋ ಆ ವ್ರತವನ್ನು ನಿಮಗೆ ತಿಳಿಸ್ತೀನಿ ನೋಡಿ. ಸಾಕ್ಷಾತ್ ಈ ವ್ರತವನ್ನು ಶ್ರೀಕೃಷ್ಣನೇ ಸಹ ಆಚರಣೆಯನ್ನು ಮಾಡಿದ್ದಾರೆ. ನಂತರ ಎಷ್ಟೋ ದೇವಾನುದೇವತೆಗಳು ಸಹ ಈ ವ್ರತವನ್ನು ಆಚರಣೆಯನ್ನು ಮಾಡಿದ್ದಾರೆ. ಬನ್ನಿ, ಒಂದು ಸಲ ವನವಾಸದಲ್ಲಿದ್ದಾಗ ಧರ್ಮರಾಯ ಶ್ರೀಕೃಷ್ಣನ ಬಳಿನಲ್ಲಿ ಕೇಳ್ತಾನೆ, ನಮ್ಮ ಈ ಕಷ್ಟಗಳೆಲ್ಲ ಪರಿಹಾರವಾಗಲಿಕ್ಕೆ ಒಂದು ಉತ್ತಮೋತ್ತಮವಾದ ಒಂದು ವ್ರತವನ್ನು ತಿಳಿಸು ದೇವ ಅಂತಂದೇಳಿ. ಆಗ ಸಾಕ್ಷಾತ್ ಶ್ರೀಕೃಷ್ಣನೇ ಈ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಧರ್ಮರಾಯನಿಗೆ ಬೋಧನೆಯನ್ನು ಮಾಡಿದ. ಈ ವ್ರತವನ್ನು ಮಾಡು, ನಿನ್ನ ಎಲ್ಲ ಸಂಕಷ್ಟಾದಿಗಳು ಸಹ ಪರಿಹಾರವಾಗುತ್ತೆ ಅಂತಂದು. ನಂತರ ಧರ್ಮರಾಯನಿಗೆ ಹೇಳ್ತಾ ಬರ್ತಾನೆ, ಈ ವ್ರತವನ್ನು ಸಾಕ್ಷಾತ್ ಜಗನ್ಮಾತಾ ಪಾರ್ವತೀ ದೇವಿನೇ ಸಹ ವ್ರತವನ್ನು ಆಚರಿಸಿ ಶಿವನನ್ನು ವಿವಾಹವಾದಳು ಅಂತಂದೇಳಿ ಗಾಣಪತ್ಯ ತಂತ್ರದಲ್ಲಿ ತಿಳಿಸ್ತಾ ಬರುತ್ತೆ ನೋಡಿ. ಆದಿಮೂಲ ಪರಬ್ರಹ್ಮ ಗಣೇಶನನ್ನು ಸಕಲ ದೇವಾನುದೇವತೆಗಳು ಸಹ ಆಚರಣೆಯನ್ನು ಮಾಡಿದ್ದಾರೆ ಅಂತಂದು ಮೊದಲನೆಯ ಮೂಲ ಕಥೆಯಾಗಿದೆ. ಇನ್ನು 2ನೇ ಅಧ್ಯಾಯದಲ್ಲಿ ನಾನು ಮುಂಚೆ ತಿಳಿಸಿದೆ ಶಾಪಗಳು ಅಂತಂದು. ಯಾಕೆ ಅಂತಂದರೆ ಈ ಮಾರ್ಗಶಿರ ಮಾಸದ ಅಕುರತ ಗಣಪತಿ ಸಕಲ ಶಾಪಗಳನ್ನು ನಿವಾರಣೆಯನ್ನು ಮಾಡ್ತಾನೆ. ನಿಮ್ಮ ಎಲ್ಲ ಅಭಿಷ್ಟಗಳನ್ನು
ನೆರವೇರಿಸಿಕೊಳ್ತಾನೆ. ಹೀಗಾಗಿ ಈ ಮಾರ್ಗಶಿರ ಮಾಸದ ಪುರಾಣ ಏನಂತಂದರೆ, ಶ್ರವಣ ಕುಮಾರನ ತಾಯಿ ತಂದೆಯಿಂದ ದಶರಥನಿಗೆ, ಶ್ರೀರಾಮಚಂದ್ರನ ತಂದೆಗೆ ಬ್ರಾಹ್ಮಣ ಶಾಪ, ಋಷಿ ಶಾಪ ತಗಲುತ್ತೆ. ಈ ಶಾಪದಿಂದ ಶ್ರೀರಾಮಚಂದ್ರ ವನವಾಸವನ್ನು ಅನುಭವಿಸಬೇಕಾಗತ್ತೆ. ಆ ಶಾಪದಿಂದ ತನ್ನ ಮಗ ಬಿಟ್ಟು ಇವನ ಅಂತ್ಯ ಸಂಸ್ಕಾರ ಆಯಿತು. ನೋಡಿ, ಶಾಪ ಅಂತಂದರೆ ಎಷ್ಟು ಕಾಡುತ್ತೆ. ಆ ಶಾಪದಿಂದ ಶ್ರೀರಾಮಚಂದ್ರ ವನವಾಸವನ್ನು ಅನುಭವಿಸಿದ. ವನವಾಸದ ಕಾಲದಲ್ಲಿ ಅಗಸ್ತ್ಯ ಮುನಿಗಳಿಂದ ಈ ದೋಷದ ಪರಿಹಾರಕ್ಕೆ ಶ್ರೀರಾಮನು ಸಹ ಸಂಕಷ್ಟಹರ ಗಣಪತಿಯ ವ್ರತವನ್ನು ಆಚರಿಸಿ ಮಹಾಗಣಪತಿಯ ಅನುಗ್ರಹವನ್ನು ಪಡೆದ. ನಂತರ ಈ ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ಬ್ರಹ್ಮಚಾರಿ, ಮಹಾಯೋಗಿ, ಮಹಾಭಕ್ತ ಮತ್ತು ಸೇವಕರನಲ್ಲೇ ಅತ್ಯಂತ ಸರ್ವಶ್ರೇಷ್ಠರಾದ ಶ್ರೀ ಆಂಜನೇಯ ಸ್ವಾಮಿಯೂ ಸಹ ಅಕುರತ ಮಹಾಗಣಪತಿಯ ವ್ರತವನ್ನು ಮಾಡಿದ. ಬನ್ನಿ ಆ ಬಗ್ಗೆ ತಿಳಿದುಕೊಳ್ಳೋಣ. ಸೀತಾವಿಯೋಗ ಕಾಲದಲ್ಲಿ ಸಕಲ ವಾನರ ಸೈನ್ಯವೆಲ್ಲವೂ ನಾನಾ ದಿಕ್ಕಿನಲ್ಲೆಲ್ಲ ಹೋಗಿ ಸೀತಾಮಾತೆಯನ್ನು ಹುಡುಕಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಷ್ಟು ದಿನಗಳಾದರೂ ಸಹ ಸೀತಾಮಾತೆಯ ಸುಳಿವೇ ಸಿಗೋದಿಲ್ಲ. ಕೊನೆಗೆ ಅವರು ಸಮುದ್ರದ ತೀರಕ್ಕೆ ಬರ್ತಾರೆ. ಆಗ ಎಲ್ಲ ವಾನರ ಸೈನ್ಯವು ಚಿಂತಿತಗೊಳ್ತಾರೆ. ಏಕೆಂದರೆ ಎಲ್ಲ ಕಡೆ ಹುಡುಕಿದ್ದಾಯಿತು, ಇನ್ನು ಸಮುದ್ರವನ್ನು ದಾಟಬೇಕು. ಆಗ ಮುಂದಿನ ಪ್ರದೇಶಕ್ಕೆ ಹೋಗಿ ಹುಡುಕಬೇಕಾಗಿರುತ್ತೆ. ಆದ್ದರಿಂದ ಜಾಂಬವಂತ ಎಲ್ಲರನ್ನು ನೋಡಿ ಹೇಳ್ತಾನೆ, ಈ ಕೆಲಸಕ್ಕೆ ಸರ್ವಸಮರ್ಥ ಆಂಜನೇಯ ಒಬ್ಬನೇ. ಅವನು ಮನಸ್ಸು ಮಾಡಿದರೆ ಈ ಸಮುದ್ರವನ್ನು ಹಾರಬಲ್ಲ. ಅವನಿಗೆ ಅಷ್ಟು ಸಾಮರ್ಥ್ಯ ಇದೆ. ಆದರೆ ಆ ಶಕ್ತಿ ಮರೆತು ಹೋಗಿಬಿಟ್ಟಿದೆ. ಕೆಲವೊಂದು ಋಷಿಗಳ ಶಾಪದಿಂದ ಅವನ ಶಕ್ತಿ ಮರೆತು ಹೋಗಿದೆ, ಸ್ಮರಣ ಶಕ್ತಿಯಿಂದ. ಹೀಗಾಗಿ ಅವನ ಶಕ್ತಿ ಮತ್ತೆ ಮರುಕಳಿಸಬೇಕು ಅಂತಂದು ಆ ಎಲ್ಲ ನೆನಪನ್ನು ಮಾಡಿಕೊಟ್ಟು ಆಗ ಹೇಳ್ತಾರೆ. ಆಗ ಆಂಜನೇಯ, ನಾನು ಇಂಥ ದೊಡ್ಡ ಸಮುದ್ರವನ್ನು ಹಾರಬಲ್ಲ, ಇಂಥ ಶಕ್ತಿ ನನ್ನಲ್ಲಿದೆಯಾ ಅಂತಂದು. ಆಗ ಜಾಂಬವಂತ ಹೇಳ್ತಾನೆ, ರಾಮನ ಸೇವೆಗಾಗಿಯೇ ನೀನು ಅವತಾರವನ್ನು ಎತ್ತಿರೋದು. ಹೀಗಾಗಿ ರಾಮನಿಗೋಸ್ಕರನೇ ನಿನ್ನ ಜೀವನ ಎರಡೂ ಸಹ ಇರೋದರಿಂದ ಆ ರಾಮನ ಚರಣವನ್ನು ಆಶ್ರಯಿಸಿ ನೀನು ಮಾರ್ಗಶಿರ ಮಾಸದ ಅಕುರತ ಮಹಾಗಣಪತಿಯ ಸಂಕಷ್ಟರ ಪೂಜೆಯನ್ನು ನೀನು ಮಾಡು ಅಂತಂದು ಹೇಳ್ತಾರೆ. ಆಗ ಅದೇ ಸಮುದ್ರ ತೀರದಲ್ಲಿ ಶುಚಿರ್ಭೂತನಾಗಿ ಸಾಕ್ಷಾತ್ ಆಂಜನೇಯ ಸ್ವಾಮಿಯೇ ಶ್ರದ್ಧಾ ಭಕ್ತಿಯಿಂದ ಅಕುರತ ಮಹಾಗಣಪತಿಯನ್ನ ಆರಾಧನೆಯನ್ನ ಮಾಡ್ತಾನೆ. ಆಗ ಗಣೇಶ ಸಂತೃಪ್ತಿಯಾಗಿ ಆಂಜನೇಯ ಸ್ವಾಮಿಗೆ ಮತ್ತೆ ಅಷ್ಟಸಿದ್ಧಿಗಳನ್ನು ದಯಪಾಲಿಸ್ತಾನೆ. ಸಕಲ ಆ ಶಾಪವನ್ನು ನಿವಾರಿಸ್ತಾನೆ. ನೋಡಿ ಎಷ್ಟು ಕರುಣಾಮಯಿ ಮಹಾಗಣಪತಿ. ಯಾರು ಅವನನ್ನು ಆರಾಧನೆಯನ್ನು ಮಾಡ್ತಾರೋ ಸಕಲಾಭಿಷ್ಟಗಳನ್ನು ಶೀಘ್ರದಲ್ಲಿಯೇ ವರಪ್ರದಾನ ಮಾಡುವನು. ಆದ್ದರಿಂದ ಕ್ಷಿಪ್ರ ಗಣಪತಿ ಅವನು. ಆದ್ದರಿಂದ ಆ ಆಂಜನೇಯ ಸ್ವಾಮಿ ಗಣೇಶನ ಅನುಗ್ರಹದಿಂದ ಸಮುದ್ರವನ್ನು ಲಂಘಿಸಿ ಲಂಕಾ ದಹನವನ್ನು ಮಾಡಿ ಸೀತಾಮಾತೆಯ ವಿಚಾರವನ್ನು ಪಡಿತಾನೆ. ನಂತರ ಎಲ್ಲ ಕಾರ್ಯದಲ್ಲೂ ಸಹ ಯಶಸ್ವಿಯಾಗ್ತಾನೆ. ಯಾರಿಂದ? ಮಹಾಗಣಪತಿಯ ಕೃಪೆ ದೊರೆತಿದ್ದರಿಂದ. ಆದ್ದರಿಂದ ನೋಡಿ, ಮಾರ್ಗಶಿರ ಮಾಸದಲ್ಲಿ ಯಾರು ಎಂತಹ ತೊಂದರೆಗಳು, ಅದಕ್ಕೋಸ್ಕರನೇ ತಿಳಿಸಿದೆ, ಎಂತಹ ಶಾಪಗಳಿರಲಿ, ಎಂತಹ ಅಭಿಚಾರ ಪ್ರಯೋಗ, ಎಂತಹ ವಾಮಾಚಾರ ಬಾಧೆಗಳು ಯಾವುದೇ ಒಂದು ನಿಮ್ಮ ಮನಸ್ಸಿನಲ್ಲಿದ್ದರೂ ಆ ದಿನ ಶ್ರದ್ಧಾ ಭಕ್ತಿಯಿಂದ
ಈ ವ್ರತಾಚರಣೆಯನ್ನು ಮಾಡಿ ಈಗ ನಾವು ಯಾವ ಪುರಾಣ ಶ್ರವಣವನ್ನು ಹೇಳಿದೆವೋ ಸಾಧ್ಯವಾದಷ್ಟು ಈ ಪುರಾಣ ಶ್ರವಣವನ್ನು ಕೇಳ್ತಾ ಬನ್ನಿ ಆ ದಿನ. ಮತ್ತು ಸಾಧ್ಯವಾದಷ್ಟು ಈ ಪುರಾಣ ಶ್ರವಣವನ್ನು ಮಾಡ್ತಾ ಇರೋದ್ರಿಂದ ನಿಮಗೆ ಉಂಟಾಗಿರುವ ಯಾವುದೇ ಶಾಪ ದೋಷಗಳ ಪರಿಣಾಮ ನಿಮ್ಮ ಮೇಲೆ ಉಂಟಾಗುವುದಿಲ್ಲ. ಸಾಧ್ಯವಾದಷ್ಟು ಈ ಪುರಾಣವನ್ನು ಕೇಳ್ತಾ ಬರೋದ್ರಿಂದ ನಿಮಗೆ ಗಣೇಶನ ಅನುಗ್ರಹ ಉಂಟಾಗುತ್ತೆ. ನಂತರ ಗಣೇಶನಿಗೆ ಅರ್ಘ್ಯವನ್ನು ನೀಡಿ ಮತ್ತು ಚಂದ್ರ ದರ್ಶನವನ್ನು ಮಾಡಿ, ಚಂದ್ರನಿಗೆ ವಿಶೇಷವಾಗಿ ಅಕ್ಕಿಯ ಮೇಲೆ 12 ತುಪ್ಪದ ದೀಪವನ್ನು ಇಟ್ಟು ಚಂದ್ರನಿಗೆ ಆರತಿಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಯಾರಿಗೆ ನಿರುದ್ಯೋಗದಲ್ಲಿರ್ತೀರ, ಯಾರಿಗೆ ಕೆಲಸಗಳಲ್ಲಿ ಎಷ್ಟೇ ಇಂಟ್ರೂನು ಕೊಟ್ಟರೂ ಸಹ ಆಗ್ತಾ ಇರಲ್ಲ ಅಂಥವರು, ಮತ್ತು ಯಾರಿಗೆ ಕಲ್ಯಾಣದಲ್ಲಿ ವಿಘ್ನಗಳು ಉಂಟಾಗ್ತಾ ಇರ್ತವೆ, ಇನ್ನು ಶನಿ ಬಾಧೆಗಳು ಮತ್ತು ರಾಹು ದೋಷಗಳು ಮತ್ತು ಸಂತಾನ ತೊಂದರೆಗಳು ಯಾರಿಗಿದೆಯೋ ಅವರೆಲ್ಲರೂ ಸಹ ಈ ಅಕುರತ ಗಣಪತಿಯ ಆರಾಧನೆಯನ್ನು ಮಾಡಿ ಚಂದ್ರದೇವರನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಚಂದ್ರನಿಗೆ ಕಲ್ಪೋಕ್ತ ಮಂತ್ರದಿಂದ ಅರ್ಘ್ಯವನ್ನು ಪ್ರದಾನ ಮಾಡಿ. ಇದರಿಂದ ನಿಮ್ಮೆಲ್ಲರಿಗೂ ಶುಭ ಉಂಟಾಗಲಿ ಎಂತಂದು ಮನಸ್ಪೂರ್ವಕವಾಗಿ ಆಶೀರ್ವಾದವನ್ನು ಮಾಡ್ತಾ ಇದ್ದೀವಿ. ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರು ಜಗನ್ಮಾತೆ ಇಷ್ಟಕಾಮೇಶ್ವರಿಯ ಸಮೇತವಾಗಿ ಅಕುರತ ಮಹಾಗಣಪತಿಯು ನಿಮ್ಮ ಎಲ್ಲ ಸಕಲ ಅಭಿಷ್ಟಗಳನ್ನು ನೆರವೇರಿಸಿಕೊಳ್ಳಿ. ನಿಮ್ಮೆಲ್ಲರಿಗೂ ಧರ್ಮ ಅರ್ಥ ಕಾಮ ಮೋಕ್ಷಾದಿಗಳನ್ನು ಕರುಣಿಸಲಿ ಅಂತಂದು ಹೇಳಿ ಶುಭಾಶೀರ್ವಾದವನ್ನು ಮಾಡ್ತಾ ಇದ್ದೀನಿ. ಓಂ ನಮಃ ಶಿವಾಯ.